ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ನಮನಗಳು. ಇವತ್ತ ವಿಷಯ ಏನಿಲ್ಲ, ಎಲ್ರಿಗೂ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಮೊದಲ ವಿಡಿಯೋದಲ್ಲೇ ನಿಮಗೆ ಮಾತು ಕೊಟ್ಟಂತೆ ಎಲ್ಲ ಕ್ಷೇತ್ರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳಿದ್ದೆ. ನಾನು ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗೋದಿಲ್ಲ, ಎಲ್ಲ ಮಾಹಿತಿಗಳನ್ನ ನಿಮಗೋಸ್ಕರ ತರ್ತೇನೆ ಅಂತ ಹೇಳಿದ್ದೆ. ಹಳ್ಳಿಯಿಂದ ದಿಲ್ಲಿಯವರೆಗೂ, ಚಿಕ್ಕ ಮಾಹಿತಿಯಿಂದ ದೊಡ್ಡ ಮಾಹಿತಿವರೆಗೂ. ಏನಿದು ಅಂತೀರಾ? ಹೌದು, ಹಳ್ಳಿಯಲ್ಲಿ ನಡೆಯೋ ಚಿಕ್ಕ ವಿಷಯದಿಂದ ಹಿಡಿದು ದಿಲ್ಲಿಯ ಲೋಕಸಭೆಯಲ್ಲಿ ನಡೆಯೋ ಎಲ್ಲ ಮಾಹಿತಿಗಳನ್ನ ನಾನು ನಿಮ್ಗೆ ಹೇಳ್ತೇನೆ. ಹೇಳಿದ್ದೇನು ಕೂಡ. ಚಿಕ್ಕ ಮಾಹಿತಿ ದೊಡ್ಡ ಮಾಹಿತಿ ಏನಿದು ಅಂದ್ರೆ, ಒಂದೊಂದು ಚಿಕ್ಕ ವಿಷಯಗಳು, ನಾವು ಎಷ್ಟೋ ವಿಷಯಗಳನ್ನ ತಿಳ್ಕೊಂತೀವಿ, ಒಂದು ಚಿಕ್ಕ ವಿಷಯನ ಮರೆತೇ ಬಿಡ್ತೀವಿ. ಆ ಚಿಕ್ಕ ವಿಷಯನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಚಿಕ್ಕ ಮಾಹಿತಿನೂ ಹೇಳ್ತೇನೆ, ದೊಡ್ಡ ಮಾಹಿತಿನೂ ಹೇಳ್ತೇನೆ. ಹಾಗೂ ಸುಳ್ಳಿನಿಂದ ಸತ್ಯದವರೆಗೆ ಕಡೆ. ಸತ್ಯದ ಕಡೆ ಅಂದ ತಕ್ಷಣ ನಿಮ್ಗೆ ಅನ್ನಿಸ್ಬೋದು ಏನಿದು ಅಂತ. ಹೌದು, ಇವತ್ತು ನಾವು ತಿಳ್ಕೊಳ್ಳೇಬೇಕು, ಇದು ತುಂಬಾ ಇಂಪಾರ್ಟೆಂಟು. ಸುಳ್ಳು ತುಂಬಾ ಹೆಚ್ಚಾಗ್ತಾ ಇದೆ ಪ್ರಪಂಚದಲ್ಲಿ. ಏನಾಗಿದೆ ಅಂದ್ರೆ, ಸತ್ಯಕ್ಕಿಂತ ಸುಳ್ಳು ಹೇಳೋರ ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ಕಡೆ ಹೇಳ್ತೀವಲ್ವಾ, ಸತ್ಯ ಮನೆಯಿಂದ ಆಚೆ ಬರೋದ್ರೊಳಗಡೆ ಸುಳ್ಳು ಊರನ್ನೇ ಸುತ್ತಿಕೊಂಡು ಬಂದಿತ್ತಂತೆ. ಆ ರೀತಿ ಆಗಿದೆ. ಅದಕ್ಕೋಸ್ಕರ ನನ್ನ ವಿಡಿಯೋ ಒಂದು ದಿನ ಲೇಟ್ ಆಗ್ಬೋದು ನಿಮಗೆ ಸಿಗೋದು, ಆದ್ರೆ ಅದನ್ನ ನಾನು ವಿಮರ್ಶೆ ಮಾಡಿ ರಿವ್ಯೂ ಮಾಡಿ ಅದು ಸತ್ಯವೇ ಆಗಿದ್ರೆ ಮಾತ್ರ ಹೇಳ್ತೇನೆ. ಅದು ಆಗುತ್ತೆ, ಆಗಬಹುದು ಅನ್ನೋ ವಿಷಯವನ್ನ ನಾನು ಹೇಳೋದೇ ಇಲ್ಲ. ಸೊ ಅದಕ್ಕೋಸ್ಕರ ಸತ್ಯಕ್ಕೋಸ್ಕರ ನೀವು ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಸತ್ಯವಾದ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ನನಗೆ ಸಪೋರ್ಟ್ ಮಾಡಬೇಕು. ಸೊ ಯಾಕೆ ನಾನು ಹೆಚ್ಚು ಒತ್ತಿ ಹೇಳ್ತೇನೆ ಅಂದ್ರೆ, ನೀವು ಎಷ್ಟೋ ಜನ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ವಿಚಾರಗಳು ಇನ್ನೂ ಹೆಚ್ಚು ಜನಕ್ಕೆ ತಿಳಿಯುತ್ತೆ. ಇನ್ನು ನನ್ನ ಒಂದು ಮುಂದಿನ ಗುರಿ ಹೇಗಿರುತ್ತೆ ಅಂದ್ರೆ, ಎಲ್ಲ ಕ್ಷೇತ್ರಗಳಲ್ಲಿ ಆಗುವ ಬೆಳವಣಿಗೆಗಳು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೇಳ್ತಾ ಇಲ್ಲ, ಆಲ್ರೆಡಿ ನೀವು ಕಳೆದ ನನ್ನ ಚಾನಲ್ ಶುರುವಾದಾಗಿಂದ ನೀವು ನೋಡ್ತಾ ಇರ್ಬೋದು. ಹಾಗೂ ನೋಡಿಲ್ಲ ಅಂದ್ರೆ ಸ್ಯಾಂಟೆಕ್ ಕನ್ನಡ ಚಾನಲ್ ಒಳಗಡೆ ಹೋಗಿ ನೋಡಿ. ರೈತರಿಗೆ ಬೇಕಾಗುವಂತ ಪಾಣಿಗಳು ಹೇಗೆ ಚೆಕ್ ಮಾಡ್ಕೋಬೇಕು, ಇವತ್ತಿನ ಕಾಲದಲ್ಲಿ ಸಮಸ್ಯೆ ಇರೋದೇ ಅದು. ನಮ್ಮ ಜಮೀನ್ ಇರುತ್ತೆ, ಅವರಿಗೆ ಎಲ್ಲಿ ಸರ್ವೆ ನಂಬರ್ಗಳು ಇರೋದಿಲ್ಲ, ಖಾತೆ ನಂಬರ್ಗಳು ಇರೋದಿಲ್ಲ. ಅವ್ರಿಗೆ ಗೊತ್ತಿರೋದೇನು ತಂದೆ ಹೆಸರು, ತಾತನ ಹೆಸರು ಅಷ್ಟೇ. ಅವರು ಕೂಡ ಹೆಂಗೆ ನಿಮ್ಮ ಜಮೀನ್ ಬಗ್ಗೆ ತಿಳ್ಕೋಬಹುದು ಅನ್ನೋದನ್ನ ನಾನು ತಿಳಿಸ್ಕೊಟ್ಟೆ. ಹಾಗೂ ಎಲ್ಲಾ ವರ್ಗದವ್ರಿಗೂ ಒಂದು ಪ್ರಕರಣಗಳು, ಕೇಸ್ಗಳನ್ನ ಫೇಸ್ ಮಾಡ್ತಿರ್ತಾರೆ. ಅವರಿಗೆ ಗೊತ್ತಾಗ್ಲಿ ಅಂತ ನಾನು ಕೇಸ್ ಸ್ಟೇಟಸ್ಗಳನ್ನ ನೀವು ಹೇಗೆ ಚೆಕ್ ಮಾಡ್ಕೋಬಹುದು ಅನ್ನೋದನ್ನ ಒಂದು ವಿಡಿಯೋನ ಮಾಡಿದೆ. ಯುವಕರು ನೋಡೋದು ಎಂಟರ್ಟೈನ್ಮೆಂಟ್ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನ ಕೊಟ್ಟೆ. ಹಾಗೂ ಜನಗಳಿಗೆ ಬೇಕಾಗುವಂತ ವಿಷಯಗಳನ್ನು ಕೂಡ ಮುಂದೆ ನಾನು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ನೋಡಿ, ಮಹತ್ವದ ಬೆಳವಣಿಗೆಗಳು ನಡೀತು. ರಮ್ಮಿ ಡ್ರೀಮ್ 11 ಬ್ಯಾನ್ ಅಂತ ಬಂತು, ಲೋಕಸಭೆಯಿಂದ ಬಿಲ್ ಪಾಸ್ ಆಯ್ತು, ಅದನ್ನ ಹೇಳಿದ್ದೀನಿ. ಸುದೀಪ್ ಸರ್ ಅವರು ವಿಷ್ಣು ಸರ್ ಅವರ ಸಮಾಧಿಯನ್ನ ಕಟ್ಟಲಿಕ್ಕೆ ಒಂದು ಅರ್ಧ ಎಕರೆ ಜಾಗವನ್ನು ತಗೊಂಡ್ರು, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಹೀಗೆ ಇಂಥ ಒಂದು ವರ್ಗಕ್ಕೆ ಸೀಮಿತವಾಗೋದಿಲ್ಲ, ಎಲ್ಲ ವರ್ಗಗಳು. ನಮ್ದು ಮೇನ್ ಹೇಳ್ಬೇಕು ಅಂದ್ರೆ ಟ್ರಾವೆಲ್ ಮಾಡ್ತೀವಿ. ಪ್ರೇಕ್ಷಣೀಯ ಸ್ಥಳಗಳು, ನಮ್ಗೆ ಎಷ್ಟೋ ಒಂದು ಪ್ರೇಕ್ಷಣೀಯ ಸ್ಥಳಗಳು ಗೊತ್ತಿರೋದಿಲ್ಲ. ಹೇಗೆ ಹೋಗಿ ಹೇಗೆ ಬರಬೇಕು, ಅಲ್ಲಿ ಯಾವ್ಯಾವ ಸ್ಥಳಗಳನ್ನ ನೋಡ್ಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ವಿಡಿಯೋ ಕೂಡ ನಾನು ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ರಾಘವೇಂದ್ರ ಸ್ವಾಮಿಯ ದೇವಸ್ಥಾನದ ಹತ್ತಿರ ಇರುವಂತ ಸುತ್ತಮುತ್ತಲಿನ ಸ್ಥಳಗಳು, ಸೊ ಮಂತ್ರಾಲಯಕ್ಕೆ ಹೋದ್ರೆ ನೋಡ್ಬೇಕಾದಂತ ಸ್ಥಳಗಳ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ. ಇದೇ ರೀತಿ ನನ್ನ ಗುರಿ ತುಂಬಾ ದೊಡ್ಡದಿದೆ. ಅದಕ್ಕೆ ನೀವೆಲ್ಲ ಸಹಕರಿಸಿ, ಹೆಚ್ಚು ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗಳ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕೆಂದ್ರೆ ತಿಳ್ಕೊಳ್ಳೋದು ನಾವು ತುಂಬಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅಜ್ಞಾನದಿಂದ ಜ್ಞಾನದ ಕಡೆ, ಕತ್ತಲಿನಿಂದ ಬೆಳಕಿನ ಕಡೆ ನಾವು ಹೋಗ್ಬೇಕಾಗಿದೆ. ಅಜ್ಞಾನ ಅಂದ್ರೆ ಏನು ಇಲ್ಲ, ನಾವು ತುಂಬಾ ತಿಳ್ಕೊಂಡಿರ್ತೀವಿ ಅಂತೀವಲ್ಲ, ಒಂದು ಚಿಕ್ಕ ವಿಷಯನ ನಾವು ಬಿಟ್ಬಿಟ್ಟಿರ್ತೀವಿ, ಅದೇ ನಮ್ಮ ಅಜ್ಞಾನ ಅಂತ ಕರಿತೀವಿ. ಅದನ್ನು ಕೂಡ ತಿಳ್ಕೊಂಡು ನಾವು ಜ್ಞಾನದ ಕಡೆ ಹೋಗೋಣ. ಈ ಕತ್ತಲಿಂದ ಬೆಳಕಿನ ಕಡೆ ಅಂದ್ರೆ ಏನಿಲ್ಲ, ನಾವು ಈ ಸುಳ್ಳುಗಳಿಂದ, ಈ ಪ್ರಪಂಚದಲ್ಲಿ ಎಲ್ಲ ಸುಳ್ಳುಗಳಿಂದ, ನಡೀತಿರೋ ಅನ್ಯಾಯಗಳಿಂದ ಎಲ್ಲ ನಾವು ಕಣ್ಣನ್ನ ಮುಚ್ಕೊಂಡು ಕತ್ತಲಿನಲ್ಲಿ ಕಾಲವನ್ನ ಕಳೀತಾ ಇದ್ದಾವೆ. ಆ ಕಣ್ಣನ್ನ ಬಿಟ್ಟು ನೋಡೋಣ, ಅನ್ಯಾಯಗಳನ್ನ ನೋಡೋಣ, ಸುಳ್ಳುಗಳನ್ನ ಹೇಳೋರನ್ನ ನೋಡೋಣ, ಸತ್ಯ ಶೋಧನೆಯನ್ನ ಮಾಡೋಣ. ಆಗ ನಮಗೆ ಸಿಗುತ್ತಲ್ವಾ ಅದೇ ಬೆಳಕು. ಸೊ ಈ ಒಂದು ಹೆಚ್ಚು ಜನಕ್ಕೆ ಇದು ರೀಚ್ ಆಗಬೇಕು ಅಂತ ಈ ಚಾನಲ್ನ ಮಾಡಿದ್ದೀನಿ. ನನ್ನ ಉದ್ದೇಶ ತುಂಬಾ ಒಳ್ಳೇದಿದೆ. ನನಗೆ ಗೊತ್ತಿರೋ ಎಲ್ಲ ಇನ್ಫಾರ್ಮೇಶನ್ಸ್ನ ನಿಮಗೆ ಹೇಳ್ಬೇಕು ಅಂತ. ನೀವು ಕೂಡ
ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಯಾರೆಲ್ಲ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಹೆಚ್ಚೆಚ್ಚು ವಿಷಯಗಳನ್ನ ನಿಮಗೋಸ್ಕರ ಹೇಳ್ತೀನಿ. ಸಂಕಷ್ಟಹರ ಗಣಪತಿ, ಮೊದಲ ಪೂಜೆಗೆ ಅಧಿಪತಿ, ವಿಘ್ನ ವಿನಾಶಕ ಗಣಪತಿ ನಮ್ಮೆಲ್ಲ ವಿಘ್ನಗಳನ್ನ ಈಡೇರಿಸಲಿ. ಮುಂದಿನ ದಿನಗಳಲ್ಲಿ ಎಲ್ಲರ ಕೆಲಸ ಕಾರ್ಯಗಳು ಸುಗಮವಾಗಿ ಆಗಲಿ. ಆ ವಿಘ್ನ ವಿನಾಶಕ ಎಲ್ಲ ವಿಘ್ನಗಳನ್ನ ಕಳೆದು ಎಲ್ರಿಗೂ ಒಳ್ಳೇದು ಮಾಡಲಿ, ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ. ಅವರವರ ಕ್ಷೇತ್ರಗಳಲ್ಲಿ ಅವರು ಉನ್ನತಿಯನ್ನ ಕಾಣಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಗೌರಿ ಗಣೇಶ ಹಾಗೂ ಹಿಂದೂ ಮಿಲದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.